ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾವು ಒಂದು ಟ್ರಿಪ್ ಹೋಗ್ತಾ ಇದೀವಿ. 2 days ಆಫ್ ಟ್ರಿಪ್. ಫಸ್ಟ್ ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ ಅನ್ನೋದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಅಂಡ್ ನಮ್ಮ ಜರ್ನಿ ಬಗ್ಗೆ ಮಾತಾಡೋಣ. ಫಸ್ಟ್ ನಾವು ಹೋಗಿದ್ದು ಶಿವಗಂಗೆಗೆ, ಅಲ್ಲಿಂದ ಯಡಿಯೂರು, ನೆಕ್ಸ್ಟ್ ಮೇಲ್ಕೋಟೆ, ಅಲ್ಲಿ ಸ್ಟೇ ಆದ್ವಿ. ಅಂಡ್ ನೆಕ್ಸ್ಟ್ ಬೆಳಗ್ಗೆ ಎದ್ದು ರೆಡಿಯಾಗಿ ಮೇಲ್ಕೋಟೆ ಬೆಟ್ಟಕ್ಕೆ ಹೋದ್ವಿ. ಅದಾದ್ಮೇಲೆ ಕೆಳಗಡೆ ಚೆಲುವನಾರಾಯಣ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋದ್ವಿ. ಅದಾದ್ಮೇಲೆ ಶಿವನ ಸಮುದ್ರ, ಗಗನಚುಕ್ಕಿ, ಭರಚುಕ್ಕಿ ಆ್ಯಂಡ್ ಬಲ್ಮುರಿ ಫಾಲ್ಸ್, ಕೊನೆಗೆ ಮೈಸೂರು. ಇವಾಗ ನಾವು ನಮ್ಮ ಟ್ರಿಪ್ ಜರ್ನಿಯ ಬಗ್ಗೆ ಮಾತಾಡೋಣ. ಫಸ್ಟ್ ನಾವು ಹೋಗಿದ್ದು ಶಿವಗಂಗೆಗೆ. ಅದು ಒಂಥರ ಬೇರೆ ತರ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ. ಬಿಕಾಸ್ ಆ ಜಾಗ ಹೇಗಿರುತ್ತೆ ಅಂತ ನಮಗೆ ಫಸ್ಟೇ ಗೊತ್ತಾಗ್ಬಿಟ್ರೆ ಆ ಥ್ರಿಲ್ ಇರೋದಿಲ್ಲ. ನಮ್ಗೆ ಶಿವಗಂಗೆ ಬೆಟ್ಟ ಇದೆ ಅಂತ ಗೊತ್ತಿತ್ತು, ಬಟ್ ಆ ತರ ಒಂದು ಟ್ರಕ್ಕಿಂಗ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ತುಂಬಾ ಕಾಲ್ ನೋವು ಬಂತು. ಅದು ಸೈಡಲ್ಲಿ ಇಟ್ಟರೆ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡ್ರೆ ಇಟ್ ವಾಸ್ ಬ್ಯೂಟಿಫುಲ್, ವಂಡರ್ಫುಲ್. ಅಂದ್ರೆ ಟ್ರಕ್ಕಿಂಗ್ ಆಗೋಯ್ತು. ತುಂಬಾ ದಿನದಿಂದ ನಾನು ಅನ್ಕೋತಾ ಇದ್ದೆ ಟ್ರಕ್ಕಿಂಗಿಗೆ ಹೋಗ್ಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡ್ಲಿ ಟ್ರಕ್ಕಿಂಗ್ ಆಗೋಯ್ತು. Después anda. ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ಎಷ್ಟು ಒಂದು ಬಟ್ ಈ ಥರ ಪ್ಲೇಸ್ ಮಧ್ಯ ಫುಲ್ ಗ್ರೀನರಿ ಇದೆ. ಫುಲ್ ಗ್ರೀನರಿ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಈ ಥರ ಮೆಟ್ಲು ಅಂತ ಟ್ರೆಕ್ಕಿಂಗ್ ಅಂದ್ಕೊಳ್ಳಿ. ಹಿಂದೆ ಒಬ್ಬರು ಇದ್ದಾರೆ, ನಾನಿಲ್ಲಿದ್ದೀನಿ. ಮುಂದೆ ಸ್ವಲ್ಪ ಜನ ಹೋಗಿದ್ದಾರೆ. ಏನೋ ಕಚ್ಬಿಟ್ಟಿದೆ ನೋಡಿ. ಅಂಡ್ ಕಾಲ್ ಫುಲ್ ನನಗೆ ನವೆ ಆಗ್ತಿದೆ. ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸ್ ಹತ್ತಿದ್ದೀವಿ ಬೆಟ್ಟನ. ಬಟ್ ಇನ್ನೂ ಇದೆಯಂತೆ. ಕೊಂಡ್ಕೋ. ಫೈನಲಿ ನಾವು ಒರಳ್ಕಲ್ಲಿಗೆ ರೀಚ್ ಆದ್ವಿ. ಲೈಕ್ ಒರಳ್ಕಲ್ಲು ಅನ್ನೋದು ಅದೊಂದು ಪ್ಲೇಸ್. ಶಿವಗಂಗೆ ಬೆಟ್ಟ ಹತ್ಬೇಕಾದ್ರೆ ಅರ್ಧ ದಾರಿಗೆ ನಿಮ್ಗೆ ಅದು ಸಿಗುತ್ತೆ. ಸೊ ನಾವು ಪೂರ್ತಿ ಬೆಟ್ಟ ಹತ್ತೋಷ್ಟು ಎನರ್ಜಿ, ಸ್ಟಾಮಿನಾ ಏನೂ ಇರಲಿಲ್ಲ. ಜೊತೆಗೆ ಟೈಮ್ ಕೂಡ ಆಗೋಗಿತ್ತು. ನಾವು ಬೆಟ್ಟ ಹತ್ತಿದ್ರು ನಮ್ಗೆ ದೇವಸ್ಥಾನ ಓಪನ್ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಒರಳ್ಕಲ್ ನೋಡ್ಕೊಂಡು ರಿಟರ್ನ್ ಆದ್ವಿ. ಆಕ್ಚುಲಿ ಒರಳ್ಕಲ್ ಬಗ್ಗೆ ನೀವು ಕೇಳಿರ್ತೀರಾ ಅಥವಾ ಓದಿರ್ತೀರಾ. ಸೊ ಅದೊಂದು ಒರಳು ಕಲ್ಲಿರುತ್ತೆ, ಅದ್ರ ಒಳಗೆ ಕೈ ಹಾಕಿದ್ರೆ ಕೆಲವೊಬ್ಬರಿಗೆ ನೀರು ಸಿಗುತ್ತೆ, ಕೆಲವೊಬ್ಬರಿಗೆ ನೀರು ಸಿಗಲ್ಲ. ಆ ತರ ಒಂದು ವಿಷಯನ ನೀವು ಕೇಳಿರ್ಬೋದು. ಆಕ್ಚುಲಿ ತುಂಬಾ ಹೈಟ್ ಇರುತ್ತೆ. ಲೈಕ್ ನೋಡಿದ ತಕ್ಷಣ ನಮಗೆ ಅನ್ಸುತ್ತೆ ಎಟ್ಕಲ್ಲ ನಮ್ ಕೈಗೆ ಅಂತ, ಬಟ್ ಕೈ ಹಾಕಿದ್ರೆ ಆರಾಮಾಗಿ ಸಿಗುತ್ತೆ. ಸೊ ಒರಳ್ಕಲ್ ನೋಡ್ಕೊಂಡು ಅಲ್ಲಿಂದ ನಾವು ಮತ್ತೆ ಬೆಟ್ಟ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಗೆ ಬೆಟ್ಟ ಹತ್ಬೇಕಾದ್ರೆ, ಇಳಿಬೇಕಾದ್ರೆ ನಿಮ್ಗೆ ಬೇಕಾದಷ್ಟು ಅಂಗಡಿಗಳು ಸಿಗುತ್ತೆ, ಲೈಕ್ ತಿನ್ನೋದಿಕ್ಕಾಗ್ಲಿ ಅಥವಾ ಕುಡಿಯೋದಿಕ್ಕಾಗ್ಲಿ. ಸೊ ನಾವು ಹೋಗ್ಬೇಕಾದ್ರೆ ಏನು ತಗೊಂಡಿಲ್ಲ, ಬರ್ಬೇಕಾದ್ರೆ ಮಜ್ಜಿಗೆ ಮತ್ತೆ ಬೇಲ್ಪುರಿ ಸಮ್ ತಿಂಡೀಸ್ ತಗೊಂಡು ತಿನ್ಕೊಂಡು ಬಂದ್ವಿ. ಬೆಟ್ಟ ಇಳಿಬೇಕಾದ್ರೆ ಒಂಥರ ಎಕ್ಸ್ಪೀರಿಯನ್ಸ್, ಬೆಟ್ಟ ಹತ್ಬೇಕಾದ್ರೆ ಒಂಥರ ಎಕ್ಸ್ಪೀರಿಯನ್ಸ್. ಫುಲ್ ಕಲ್ಲು ಮತ್ತೆ ಮಣ್ಣು ಅದೆಲ್ಲ ಇದ್ದಿದ್ರಿಂದ ಫುಲ್ ಎಕ್ಸಸೈಸ್ ಅನ್ಕೊಳ್ಳಿ ನಮ್ಮ ಲೆಗ್ಸಿಗೆ. You also do something. ಶಿವಗಂಗೆ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಆಕ್ಚುಲಿ ಮೇಲ್ಕೋಟೆಗೆ ಹೋಗ್ಬೇಕಿತ್ತು. ಬಟ್ ಮೇಲ್ಕೋಟೆಯಲ್ಲಿ ಟೆಂಪಲ್ಸ್ ಎಲ್ಲ ಕ್ಲೋಸ್ ಆಗೋಗಿರುತ್ತೆ ಅಂತ ನಾವು ಯಡಿಯೂರಿಗೆ ಹೋದ್ವಿ. ಯಡಿಯೂರಿಗೆ ನಾನು ಇದು ಸೆಕೆಂಡ್ ಟೈಮ್ ಹೋಗಿದ್ದು.
ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಜನ ಇರಲಿಲ್ಲ ಆ್ಯಂಡ್ ದರ್ಶನ ಕೂಡ ನಮಗೆ ತುಂಬಾ ಬೇಗ ಆಯಿತು. ಪ್ರಸಾದ ಸಿಗುತ್ತೇನೋ ಅಂತ ನೋಡ್ತಾ ಇದ್ದೀವಿ. ಇವೆಲ್ಲ ಹೊಟ್ಟಾಗ್ಬಿಟ್ಟವ್ರೆ. ಇದ್ರ ಸೈಡ್ ಕೋರೆ ಅದ್ರ ಕಣ್ಣು ನೋಡಿ ಹೆಂಗ್ ಕಾಣ್ತಿದೆ. ಯಡಿಯೂರಲ್ಲಿ ಪ್ರಸಾದ ತಿನ್ಕೊಂಡು ಡೈರೆಕ್ಟ್ ನಾವು ಮೇಲ್ಕೋಟೆಗೆ ಬಂದ್ವಿ. ಯಡಿಯೂರಿಂದ ಮೇಲ್ಕೋಟೆ 1 hour ಜರ್ನಿ ಆಗುತ್ತೆ. ಸೊ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಈಗ ಮಲ್ಕೋಬೇಕು. ಎಲ್ಲರಿಗೂ ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ ನಿಮ್ಗೆಲ್ಲರಿಗೂ. ಇವಾಗ ನಾವು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ರೂಮ್ ತುಂಬ ಹತ್ತಿರ ಇತ್ತು ದೇವಸ್ಥಾನಕ್ಕೆ. ಆ್ಯಂಡ್ ಮೇಲ್ಕೋಟೆಯಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಏನಪ್ಪ ಅಂತ ಅಂದರೆ ಸಿಕ್ಕಾಪಟ್ಟೆ ಕೋತಿಗಳಿರುತ್ತೆ ಆ್ಯಂಡ್ ತುಂಬ ಗಾಳಿ ಇರುತ್ತೆ. ಒಂದು ಇನ್ಸಿಡೆಂಟ್ ಆಯಿತು, ಲೈಕ್ ಯಾರು ಟೂರಿಸ್ಟ್ ಬಂದಿರ್ತಾರಲ್ಲ, ಸೊ ಅವ್ರದ್ದು ಮೊಬೈಲ್, ದುಡ್ಡು, ಮೈ ಗಾಡ್ ಎಲ್ಲ ಹಾರ್ಕೊಂಡು ಹೋಯ್ತು. ಬಟ್ ಟ್ವಿಸ್ಟ್ ಏನು ಗೊತ್ತಾ, ಲಕ್ಕಿಲಿ ಅವ್ರ ಮೊಬೈಲ್ ಅವ್ರಿಗೆ ಸಿಕ್ತು. ಸೊ ಈ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಯಿತು. ಆ್ಯಂಡ್ ಅದಕ್ಕೆ ನಾವು ದೇವಸ್ಥಾನ 9:30ಗೆ ತೆಗಿಯೋದು. ಬೆಳಗ್ಗೆ 9:30ವರೆಗೂ ನಾವು ಕಾಯೋದಕ್ಕಾಗಲ್ಲ ಅಂತ ವಿ ಜಸ್ಟ್ ಬೆಟ್ಟ ಹತ್ತಿ ನಮಸ್ಕಾರ ಹಾಕೊಂಡು ವಿ ಜಸ್ಟ್ ವೆಂಟ್ ಫ್ರಮ್ ದೇರ್. ಎಂತ ಹಾಕ್ತಾರಂತೆ, ಅನ್ನ, ಸಾರು, ಪಲ್ಯ, ಪಾಯಸ. ಮೇಲ್ಕೋಟೆ ಬೆಟ್ಟ ಹತ್ತು ಇಳಿದು ಕೆಳಗಡೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇರುತ್ತೆ, ವಿಚ್ ಇಸ್ ಇಂಪಾರ್ಟೆಂಟ್ ಟೆಂಪಲ್. ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊಟ್ಟಿದ್ದು ಎಲ್ಲಿಗೆ ನೋಡ್ತಾ ಇರಿ. दमन ले ले बेटा. ಚೆನ್ನಾಗಿದೆ. ತಿಂದಿರಾ ಊಟ? ಲಾಸ್ಟ್ ಟೈಮ್ ಬಂದಿದ್ದಾಗ ಫುಲ್ ಫ್ರೀ ಇತ್ತು. ಇವಾಗ ನೋಡಿ ಎಲ್ಲಿಂದ ಪಾರ್ಕಿಂಗ್, ಇಲ್ಲಿಂದ ನಡಿಬೇಕು ನಾವು. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಫುಲ್ ಅಂದರೆ ಫುಲ್ ನೀರಿತ್ತು. ಇವಾಗ ಸ್ವಲ್ಪ ಕಡಿಮೆ ಇದೆ. ಮೇಲ್ಕೋಟೆಯಲ್ಲಿ ಊಟ ಮುಗಿಸ್ಕೊಂಡು ನಾವು ಬಂದಿರೋದು ಶಿವನ ಸಮುದ್ರಕ್ಕೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ದಾಗ ಎಷ್ಟು ನೀರಿತ್ತು. ಲಾಸ್ಟ್ ಟೈಮ್ ಅಂದರೆ ಆಗಸ್ಟ್ 2025 ಫುಲ್ ಆಫ್ ವಾಟರ್. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಆದ್ರೂ ತುಂಬ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಬರಚುಕ್ಕಿಗೆ ಹೋದ್ವಿ. ಅಲ್ಲಿಂದ ಆಲ್ಮೋಸ್ಟ್ 1/2 hour 45 minutes ಅನಿಸುತ್ತೆ ಪ್ರಾಬಬ್ಲಿ. ಸೊ ಅಲ್ಲಿಂದ ಡೈರೆಕ್ಟ್ ಬರಚುಕ್ಕಿಗೆ ಹೋದ್ವಿ. ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಬಿಕಾಸ್ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕಿತ್ತು. ಅದು ಡಿಸ್ಟೆನ್ಸ್ ತುಂಬ ಇದ್ದಿದ್ದರಿಂದ ವಿ ಹ್ಯಾವ್ ಟು ಮೇಕ್ ಟೈಮ್. ಹಾಗಾಗಿ ಬರಚುಕ್ಕಿಲಿ ಒಂದು 5 to 10 minutes ಇದ್ದು ಹೊರಟ್ವಿ. ಶಿವನ ಸಮುದ್ರ ಅಂದರೆ ಗಗನಚುಕ್ಕಿ ಬರಚುಕ್ಕಿನ ನೋಡ್ಕೊಂಡು ನಾವು ಡೈರೆಕ್ಟ್ ಬಂದಿರೋದು ಬಲಮುರಿ ಫಾಲ್ಸಿಗೆ. ಸೊ ಇಲ್ಲಿ
ವಾಟರ್ ಫಾಲ್ಸಲ್ಲಿ ನಾವು ಆಟ ಆಡ್ಬೋದು. ಬೇರೆ ಕಡೆ ಸದ್ಯಕ್ಕೆ ಆಟ ಆಡೋದಕ್ಕೆಲ್ಲ ಬಿಡಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಆಫ್ ದಿಸ್ ಮಳೆರಾಯ. ಬಟ್ ಇಲ್ಲಿ ಆಟ ಆಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿಂದ ಮಕ್ಕಳೆಲ್ಲ ಎತ್ತಾಕೊಂಡು ಬಂದಿದ್ದೀವಿ. ಸೊ ಯಾ, Staring down the barrel, waiting for the final gates to open to a new tomorrow. Moving with the motion, following the light that sets me free. ಫಾಲ್ಸಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಮೈಸೂರು ಕಡೆಗೆ. ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಫಸ್ಟ್ ನಾವು ಮಾಡಿದ್ದ ಕೆಲಸ ಏನು ಗೊತ್ತಾ, ಫಸ್ಟ್ ನಾವು ತಿನ್ನೋದಕ್ಕೆ ಹೋದ್ವಿ. ಹನುಮಂತು ಪಲಾವ್ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಹನುಮಂತು ಪಲಾವ್ ತಿನ್ಕೊಂಡು ನಾವು ಫುಲ್ ಜೋಶಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ದಸರಾ ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ. ಆದ್ರೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಈ ತರ ಆಗೋದು ಕಾಮನ್. ಯಾವ ತರ, ಎಲ್ಲ ರೋಡ್ಸು ಬ್ಲಾಕ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದ್ ರೋಡ್ ಮಾತ್ರ ಓಪನ್ ಇರುತ್ತೆ. ಆ ರೋಡಿಗೆ ಹೇಗ್ ಕನೆಕ್ಟ್ ಆಗೋದು ಗೊತ್ತಾಗಲ್ಲ, ಫುಲ್ ಟ್ರಾಫಿಕ್ ಆಗೋಗುತ್ತೆ. ದಸರಾ ಟೈಮಲ್ಲಿ ಫಸ್ಟ್ ಟೈಮ್ ನಾವು ಮೈಸೂರಿಗೆ ಬಂದಿದ್ರಿಂದ ನಮಗೆ ಗೊತ್ತಿರ್ಲಿಲ್ಲ. ಬಟ್ ಎಲ್ಲಾದ್ರೂ ಒಂದ್ ಕಡೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಬೈ ವಾಕ್ ಹೋಗೋಣ ಅಂತ ಅನ್ಕೊಂಡ್ವಿ. ಕಾರ್ ಪಾರ್ಕಿಂಗಿಗೂ ಜಾಗ ಸಿಗೋದಕ್ಕೆ ತುಂಬಾ ಕಷ್ಟ ಆಯ್ತು. ಬಟ್ ಹೇಗೋ ಪಾರ್ಕಿಂಗ್ ಪ್ಲೇಸ್ ಸಿಕ್ತು. In the open, dried out tears of sorrow, lacking all emotion, staring down the barrel, waiting for the final gates to open to a new tomorrow. Moving with the motion, following the light that sets me free. ನೀವ್ ಏನೇ ಹೇಳಿ ಮೈಸೂರು ಪ್ಯಾಲೇಸ್ನ ಆ ಲೈಟಿಂಗ್ಸ್ ಅಲ್ಲಿ ನೋಡೋ ಖುಷಿನೇ ಬೇರೆ. ಎಷ್ಟು ಬ್ಯೂಟಿಫುಲ್, ಎಷ್ಟು ವಂಡರ್ಫುಲ್, ಫ್ಯಾಬ್ಯುಲಸ್, ಗಾರ್ಜಿಯಸ್. ಇನ್ನೂ ವರ್ಣನೆ ಮಾಡೋದಕ್ಕೆ ಏನೇನು ಪದಗಳಿದೆಯೋ ಅದೆಲ್ಲನೂ ನಾವು ಮೈಸೂರು ಪ್ಯಾಲೇಸಿಗೆ ಕೊಡ್ಬೋದು. ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನಗಂತೂ. ತುಂಬಾ ಬ್ಯೂಟಿಫುಲ್ ಆಗಿದೆ. 12 ಗಂಟೆ ಆಗಿದೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಹ್ಯುಂಡೈ ಸರ್ವಿಸ್ ಸೆಂಟರ್ ಹತ್ರ ಇದ್ದೀವಿ. ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ನಮ್ಮ ಅಕ್ಕ ಆ್ಯಂಡ್ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ನಾನು ಇವರು ಇಲ್ಲೇ ಉಳ್ಕೊಂಡಿದ್ದೀವಿ. ಸೊ ಬೆಳಗ್ಗೆಗೆ ಕಾರ್ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಟ್ಟಿಗೆ ಕಾರ್ ರೆಡಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ. ಥ್ಯಾಂಕ್ ಗಾಡ್ ಅವರು 2 ಅವರ್ಸಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಕಾರ್ ಕೆಟ್ಟೋಗಿದ್ದು ಎಷ್ಟೊತ್ತಲ್ಲಿ 9 ಗಂಟೆ, 8:30, 9 ಗಂಟೆ ಅನಿಸುತ್ತೆ. ಸೊ ನಾಳೆ ಬೆಳಗ್ಗೆ ಕಾರ್ ರೆಡಿ ಆಗುತ್ತೆ. ರೆಡಿ ಮಾಡಿಸ್ಕೊಂಡು ಹೊರಡೋದಷ್ಟೇ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಲೈಫ್ ಅಂತ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಬರುತ್ತಲ್ವ, ಅದನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿ ಆಗಿರಬೇಕು. ಸೊ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿದ್ದು ಫೇಸ್ ಮಾಡೋದು ಅದು ಒಂಥರ. ಆದರೆ ನಮಗೆ ಗೊತ್ತೇ ಇರೋದಿಲ್ಲ, ಸಡನ್ನಾಗಿ ಏನೋ ಆಗಬಾರ್ದಾಗತ್ತೆ. ಸೊ ಅದನ್ನು ನಾವು ಎದುರಿಸೋದಕ್ಕೆ ರೆಡಿ ಆಗಿರ್ತೀವಲ್ಲ, ಸೊ ಆವಾಗ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅರ್ಥ. ಏನಂತೀರಾ? ಬೆಳಗ್ಗೆ ಇದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಕಾರ್ನ ರೆಡಿ ಮಾಡೋದಕ್ಕೆ ಬಿಟ್ಟು, ಇವಾಗ ನಾವು ಆಲ್ಮೋಸ್ಟ್ 2 ಅವರ್ಸ್ ಆಗುತ್ತೆ ಕಾರ್ ರೆಡಿ ಆಗೋದಕ್ಕೆ. ಹಾಗಾಗಿ ಇಲ್ಲೇ ಹತ್ರದಲ್ಲೇ ಝೂ ಇದೆ. ಸೊ ಝೂ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ.
ಈ ಎಕ್ಸಿಬಿಷನ್ ರಾತ್ರಿ ಆ ಲೈಟಿಂಗ್ಸ್ ಅಲ್ಲಿ ನೋಡೋದಕ್ಕೆ 2 ಕಣ್ ಸಾಲ್ತಿರ್ಲಿಲ್ಲ. ಇವಾಗ ಫುಲ್ ಖಾಲಿ ಖಾಲಿ ಇದೆ. ಟಿಕೆಟ್ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ವೀಕ್ಲಿ ಹಾಲಿಡೇ, ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ಸೊ ಟ್ಯೂಸ್ಡೇ ಯಾರು ಬರೋದಕ್ಕೆ ಹೋಗ್ಬಿಡಿ. ಗಾಡ್ ಯಾಕ ಕಾರ್ ರೆಡಿ ಆಯ್ತು. ಸೊ ಈಗ ಟೈಮ್ ಬಂದು 12:20. ಸೊ ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೊರಡ್ಬೇಕು.